ಎಲ್ಲರಿಗೂ ನಮಸ್ಕಾರ. ಈ ಶ್ರೀ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದ ರಚನೆಗೆ ಮೂಲ ಕಾರಣ ಏನು, ಅದರ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಜಗದ್ಗುರು ಶಂಕರಾಚಾರ್ಯರು ಸರ್ವಜ್ಞ ಪೀಠವನ್ನು ಅಲಂಕರಿಸುವ ಮೊದಲು ಆ ಕಾಲದಲ್ಲಿ ಸಮಕಾಲೀನ ಷಡ್ದರ್ಶನಗಳಲ್ಲಿ ಅಂದರೆ ಸಾಂಪ್ರದಾಯಿಕ ತತ್ವಜ್ಞಾನದ ಶಾಲೆಗಳೇನಿದ್ವು ಅದರಲ್ಲಿ ನಿಷ್ಣಾತರಾದಂಥ ಪ್ರಮುಖ ವಿದ್ವಾಂಸರೊಂದಿಗೆ ವಾದದಲ್ಲಿ ಗೆಲ್ಲಬೇಕಿತ್ತು. ಈ ಸನ್ನಿವೇಶದಲ್ಲಿ ಅವರು ಅದ್ವೈತ ವೇದಾಂತದ ಶ್ರೇಷ್ಠತೆಯ ಬಗ್ಗೆ ಮಿಥಿಲಾ ನಗರ ಅಂದರೆ ಈಗಿನ ನೇಪಾಳದಲ್ಲಿರುವ ಜನಕಪುರಿಯಲ್ಲಿ ಶ್ರೀ ಮಂಡನ ಮಿಶ್ರರೊಂದಿಗೆ ವಾದವನ್ನು ಪ್ರಾರಂಭ ಮಾಡಿದರು. ಅನೇಕ ದಿನಗಳವರೆಗೂ ಅವರುಗಳು ಎಲ್ಲ ಶಾಸ್ತ್ರ ಹಾಗೂ ವೇದಾಂತಗಳ ಬಗ್ಗೆ ಚರ್ಚೆ ನಡೆಸಿದರು. ಮಂಡನ ಮಿಶ್ರರು ಇನ್ನೇನು ಶಂಕರರಿಂದ ಸೋಲಬೇಕು ಎನ್ನುವಷ್ಟರಲ್ಲಿ ವಾದ ವಿವಾದಗಳ ತೀರ್ಪುಗಾರರಾಗಿದ್ದಂಥ ಮಂಡನ ಮಿಶ್ರರ ಪತ್ನಿ ಶ್ರೀಮತಿ ಉದಯ ಭಾರತಿಯು ಯಾರೇ ಆದರೂ ಗೆಲ್ಲಬೇಕಿದ್ದಲ್ಲಿ ಕೇವಲ ಪುರುಷವಾದಿಯೊಬ್ಬನನ್ನು ಸೋಲಿಸಿದರಷ್ಟೇ ಸಾಲದು, ಅವರು ವಾದಿಯ ಪತ್ನಿಯೊಡನೆಯೂ ವಾದದಲ್ಲಿ ಗೆಲ್ಲಲೇಬೇಕು. ಹಾಗಾದಲ್ಲಿ ಮಾತ್ರ ಅವರು ವಾದದಲ್ಲಿ ಸಂಪೂರ್ಣ ಜಯ ಸಾಧಿಸಿದಂತೆ ಎಂದು ಶಂಕರರಿಗೆ ತನ್ನೊಡನೆ ವಾದಕ್ಕೆ ಆಹ್ವಾನಿಸಿದಳು. ಶ್ರೀಮತಿ ಭಾರತಿಯು ಮಹಾಜ್ಞಾನಿ ಹಾಗೂ ಚಾಣಾಕ್ಷಮತಿ. ಅವಳಿಗೆ ಶಂಕರರು ಬಾಲಸನ್ಯಾಸಿ ಎಂಬುದು ತಿಳಿದಿತ್ತು. ಹಾಗಾಗಿ ಅವರಿಗೆ ದಾಂಪತ್ಯ ರಹಸ್ಯಗಳು, ಸಂಬಂಧಗಳು ಹಾಗೂ ಕಟ್ಟುಪಾಡುಗಳ ಬಗೆಗೆ ಅರಿವಿಲ್ಲ ಎಂದು ಗ್ರಹಿಸಿದಳು. ಈ ವಿಷಯಗಳ ಬಗೆಗೆ ಆಕೆಯು ಕೆಲವು ಪ್ರಶ್ನೆಗಳನ್ನು ಈ ಬಾಲಸನ್ಯಾಸಿಗೆ ಕೇಳಿದಳು. ಅವುಗಳಿಗೆ ಉತ್ತರಿಸಲಾಗದೆ ಶಂಕರಾಚಾರ್ಯರು ಕೆಲವು ದಿನಗಳ ಸಮಯವನ್ನು ಆಕೆಯಿಂದ ಪಡೆದು ಅಲ್ಲಿಂದ ನಿರ್ಗಮಿಸಿ ತನ್ನ ಶಿಷ್ಯರೊಂದಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಒಂದು ದಟ್ಟವಾದ ಕಾಡನ್ನು ಪ್ರವೇಶಿಸಿದರು. ಅದೇ ಸಮಯದಲ್ಲಿ ಆ ಪ್ರಾಂತ್ಯದ ರಾಜನಾದ ಅಮರುಕನು ಬೇಟೆಗಾಗಿ ಬಂದಿದ್ದನು. ಆ ರಾಜನು ನೋಡುತ್ತಿದ್ದಂತೆ ತಕ್ಷಣವೇ ಕುಸಿದು ಬಿದ್ದು ಪ್ರಾಣವನ್ನು ಕಳೆದುಕೊಂಡನು. ರಾಜನ ಒಂದಿಗಿದ್ದ ಪರಿವಾರದವರು ದಿಗ್ಭ್ರಾಂತರಾಗಿ ಅಲ್ಲೇ ಇದ್ದ ಶಂಕರಾಚಾರ್ಯರ ಪಾದಗಳಿಗೆರಗಿ ತಮ್ಮ ರಾಜನಿಗೆ ಮರುಜೀವವನ್ನು ಹೇಗಾದರೂ ಮಾಡಿ ಕರುಣಿಸಬೇಕೆಂದು ಪ್ರಾರ್ಥಿಸಿದರು. ಆದಿಶಂಕರರು ಉದಯ ಭಾರತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಸರಿಯಾದ ಅವಕಾಶ ದೊರಕಿದೆ ಎಂದು ಯೋಚಿಸಿ ತಾವು ಪರಕಾಯ ಪ್ರವೇಶ ಮಾಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೆಲವೇ ದಿನಗಳಲ್ಲಿ ಕಂಡುಕೊಂಡರು. ಈ ಮಧ್ಯೆ 1 ತಿಂಗಳು ಕಳೆಯಿತು. ಅಂತಃಪುರದಲ್ಲಿನ ಸ್ತ್ರೀ ವರ್ಗದವರೆಲ್ಲ ಆನಂದಿತರಾಗಿದ್ದರು ಹಾಗೂ ರಾಜ್ಯದಲ್ಲಿ ಸುಭಿಕ್ಷೆ ಉಂಟಾಯಿತು ಹಾಗೂ ಅನೇಕ ಪಟ್ಟು ಅಭ್ಯುದಯ ಉಂಟಾಗತೊಡಗಿತು. ರಾಜನ ಬುದ್ಧಿವಂತ ಮಂತ್ರಿಗೆ ಯಾವುದೋ ಮಹಾಯೋಗಿಯ ಆತ್ಮವು ತಮ್ಮ ಹಿಂದಿನ ರಾಜನ ಶರೀರವನ್ನು ಪ್ರವೇಶಿಸಿರಬಹುದು ಎಂದು ಅನುಮಾನ ಉಂಟಾಗಿ ಹಾಗೂ ಇದು ರಾಜ್ಯದ ಜನತೆಯ ಅದೃಷ್ಟ ಎಂದು ಭಾವಿಸಿದನು. ಯೋಗಿಯ ಆತ್ಮವು ತಮ್ಮ ರಾಜನ ಶರೀರದಲ್ಲಿ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನಗಳು ಇರಲೆಂದು ಯೋಚಿಸಿ ಮಂತ್ರಿಯು ಸೈನಿಕರಿಗೆ ರಾಜ್ಯದಲ್ಲಿ ಯಾವುದೇ ಅನಾಥ ಶವಗಳು ಕಂಡುಬಂದಲ್ಲಿ ಅದನ್ನು ಕೂಡಲೇ ದಹನ ಮಾಡಬೇಕೆಂದು ಆಜ್ಞಾಪಿಸಿದನು. ಸೈನಿಕರು ಎಲ್ಲ ಕಡೆ ಹುಡುಕಿ ಕಡೆಗೆ ಒಂದು ಗುಹೆಯಲ್ಲಿದ್ದ ಆದಿಶಂಕರರ ದೇಹವನ್ನು ಕಂಡು ಅದನ್ನು ದಹಿಸಲು ಪ್ರಾರಂಭಿಸಿದರು. ಆದಿಶಂಕರರ ಶಿಷ್ಯರುಗಳಲ್ಲಿ ಮುಖ್ಯರಾದಂಥ ಪದ್ಮಪಾದರು ಅರಮನೆಗೆ ಕೂಡಲೇ ಬಂದು ಅವರ ಪೂರ್ವಸ್ಥಿತಿಯನ್ನು ವಿವರಿಸಿ ಈ ಸಮಸ್ಯೆಯನ್ನು ಅವರಿಗೆ ಮಾತ್ರ ಪರಿಹರಿಸಿಕೊಳ್ಳಲು ಸಾಧ್ಯವೆಂದು ವಿವರಿಸಿದರು. ಅಷ್ಟರಲ್ಲಾಗಲೇ ಬೆಂಕಿಯು ಶಂಕರರ ಕಳೆಯಬರದ ಒಂದು ಭಾಗವನ್ನು ದಹಿಸಲು ಪ್ರಾರಂಭಿಸಿತ್ತು. ಆಗ ಶಂಕರರು ಶ್ರೀ ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥಿಸತೊಡಗಿದರು. ಆತನೊಬ್ಬನೇ ತನ್ನ ಭಕ್ತರನ್ನು ಯಾವುದೇ ಸಮಯ ಸಂದರ್ಭದಲ್ಲೂ ರಕ್ಷಿಸುವನೆಂದು ಅರಿತಿದ್ದರಿಂದ ಶಂಕರರು ಅವನ್ನೇ ಪ್ರಾರ್ಥಿಸಿದರು. ಶಂಕರರ ಪ್ರಾರ್ಥನೆಗೆ ಕೂಡಲೇ ಸ್ಪಂದಿಸಿದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ಅವರೆದುರಿಗೆ ಪ್ರತ್ಯಕ್ಷನಾಗಿ ತನ್ನ ಭಕ್ತನ ಶರೀರವನ್ನು ದಹಿಸಲು ಪ್ರಾರಂಭಿಸಿದ್ದ ಅಗ್ನಿಯನ್ನು ಶಾಂತಗೊಳಿಸಿದನು. ಇದಕ್ಕೆ ಮುಂಚೆಯೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ಶಂಕರರನ್ನು ಕಾಪಾಲಿಕನೊಬ್ಬನು ಅವರ ಶಿರವನ್ನು ಕತ್ತರಿಸಿ ದುಷ್ಟ ದೇವತೆಗೆ ಅರ್ಪಿಸಲು ತೊಡಗಿದ್ದಾಗ ರಕ್ಷಿಸಿದ್ದನು. ಅಂದಿನಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ಶಂಕರಾಚಾರ್ಯರ ಇಷ್ಟ ದೈವವಾದರು. ಶೃಂಗೇರಿಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿರುವ ಶಾರದಾ ಪೀಠದ ಆಚಾರ್ಯರು ನೆಲೆಸುವ ಸ್ಥಳವನ್ನು ನರಸಿಂಹವನವೆಂದೂ ಕರೆಯಲ್ಪಡುವುದು ಹಾಗೂ ಎಲ್ಲ ಆಚಾರ್ಯರು ತಮ್ಮ ಶ್ರೀಮುಖವನ್ನು ನಾರಾಯಣ ಸ್ಮೃತಿಯ ಮೂಲಕವೇ ಮುಕ್ತಾಯ ಮಾಡುತ್ತಾರೆ. ಈ ಕರಾವಲಂಬ ಸ್ತೋತ್ರದಲ್ಲಿ 17 ಶ್ಲೋಕಗಳಿವೆ. ಆದಿಶಂಕರಾಚಾರ್ಯರು
ತಮ್ಮ ಶರೀರದ ಭಾಗವನ್ನು ದಹಿಸುತ್ತಿದ್ದ ಅಗ್ನಿಯನ್ನು ಶಾಂತಗೊಳಿಸೆಂದು ಈ ಸ್ತೋತ್ರದಲ್ಲಿ ನೇರವಾಗಿ ಪ್ರಾರ್ಥಿಸಿಲ್ಲ. ಬದಲಾಗಿ ಅವರು ಸಂಸಾರವನ್ನೇ ಉರಿಯುವ ದಾವಾನಲವೆಂದು, ಅಭೇದ್ಯವಾದ ಅರಣ್ಯವನ್ನು, ಪಾಳುಬಾವಿಯನ್ನು, ಆಳವಾದ ಸಮುದ್ರ, ವಿಷಪೂರಿತ ಸರ್ಪ, ದುಃಖಕರವಾದ ಬಲೆಯೆಂದು ಮತ್ತು ತೀಕ್ಷ್ಣವಾದ ಸಂಸಾರದಿಂದ ಅನೇಕ ರೀತಿಯಲ್ಲೂ ತನ್ನನ್ನು ಆವರಿಸಿ ತೊಂದರೆ ಕೊಡುತ್ತಿರುವುದರಿಂದ ಬಿಡುಗಡೆಯನ್ನು ನೀಡುವಂತೆ ಪ್ರಾರ್ಥಿಸುತ್ತಾರೆ. ಎಲ್ಲ ದುಃಖಗಳಿಗೂ ಸಂಸಾರ ಬಂಧನವೇ ಮೂಲ ಕಾರಣ. ಆದ್ದರಿಂದ ಆದಿಶಂಕರರು ಸಾಂಸಾರಿಕ ದುಃಖಗಳನ್ನು ನಾಶ ಮಾಡುವಂತೆ ಪ್ರಾರ್ಥಿಸುತ್ತಾರೆ. ಈ ಸ್ತೋತ್ರವು ಬಹಳ ಪ್ರಾಸಬದ್ಧವಾದ ಮತ್ತು ಸರ್ವಶಕ್ತನಾದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯನ್ನು ಹಾಡಿ ಹೊಗಳುವುದಾಗಿದೆ. ಇದು ಪವಿತ್ರವಾಗಿದ್ದು ಇದನ್ನು ಪಠಿಸುವವರಿಗೆ ಐಹಿಕ ಫಲಗಳು ದೊರೆಯುತ್ತವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಜಗದ್ಗುರು ಶಂಕರಾಚಾರ್ಯ ವಿರಚಿತ ಶ್ರೀ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರವನ್ನು ಕಲಿಯೋಣ. ಬನ್ನಿ. ಹರಿ ಓಂ ಶ್ರೀ ಗಣೇಶಾದಿ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮತ್ಪಯೋನಿಧಿನಿಕೇತನ ಚಕ್ರಪಾಣೇ ಭೋಗೀಂದ್ರ ಭೋಗಮಣಿರಾಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಶ್ರೀಮತ್ಪಯೋನಿಧಿನಿಕೇತನ ಚಕ್ರಪಾಣೇ ಭೋಗೀಂದ್ರ ಭೋಗಮಣಿರಾಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಬ್ರಹ್ಮೇಂದ್ರ ರುದ್ರಮರುದರ್ಕ ಕಿರೀಟ ಕೋಟಿ ಸಂಘಟ್ಟಿತಾಂಘ್ರಿ ಕಮಲಾಮಲ ಕಾಂತಿಕಾಂತ ಲಕ್ಷ್ಮೀಲಸತ್ಕುಚ ಸರೋರುಹ ರಾಜಹಂಸ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಬ್ರಹ್ಮೇಂದ್ರ ರುದ್ರಮರುದರ್ಕ ಕಿರೀಟ ಕೋಟಿ ಸಂಘಟ್ಟಿತಾಂಘ್ರಿ ಕಮಲಾಮಲ ಕಾಂತಿಕಾಂತ ಲಕ್ಷ್ಮೀಲಸತ್ಕುಚ ಸರೋರುಹ ರಾಜಹಂಸ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರ ಘೋರ ಗಹನೆ ಚರತೋ ಮುರಾರೇ ಮಾರೋಗ್ರ ಭೀಕರ ಮೃಗ ಪ್ರಚುರಾರ್ದಿತಸ್ಯ ಆರ್ತಸ್ಯ ಮತ್ಸರ ನಿದಾಘ ಸುದುಃಖಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರ ಘೋರ ಗಹನೆ ಚರತೋ ಮುರಾರೇ ಮಾರೋಗ್ರ ಭೀಕರ ಮೃಗ ಪ್ರಚುರಾರ್ದಿತಸ್ಯ ಆರ್ತಸ್ಯ ಮತ್ಸರ ನಿದಾಘ ಸುದುಃಖಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರ ಕೂಪಮತಿ ಘೋರ ಮಗಾಧಮೂಲಂ ಸಂಪ್ರಾಪ್ಯ ದುಃಖಶತ ಸರ್ಪ ಸಮಾಕುಲಸ್ಯ ದೀನಸ್ಯ ದೇವ ಕೃಪಯಾ ಪದಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರ ಕೂಪಮತಿ ಘೋರ ಮಗಾಧಮೂಲಂ ಸಂಪ್ರಾಪ್ಯ ದುಃಖಶತ ಸರ್ಪ ಸಮಾಕುಲಸ್ಯ ದೀನಸ್ಯ ದೇವ ಕೃಪಯಾ ಪದಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕೃಪಾವಲಂಬಂ. ಸಂಸಾರ ಸಾಗರ ವಿಶಾಲ ಕರಾಲ ಕಾಲ ನಕ್ರಗ್ರಹ ಗ್ರಸಿತ ನಿಗ್ರಹ ವಿಗ್ರಹಸ್ಯ ವ್ಯಗ್ರಸ್ಯ ರಾಗ ನಿಚಯೋರ್ಮಿನಿ ಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರ ಸಾಗರ ವಿಶಾಲ ಕರಾಲ ಕಾಲ ನಕ್ರಗ್ರಹ ಗ್ರಸಿತ ನಿಗ್ರಹ ವಿಗ್ರಹಸ್ಯ
ವ್ಯಗ್ರಸ್ಯ ರಾಗನಿಚಯೋರ್ಮಿನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರವೃಕ್ಷಮಘಬೀಜಮನಂತಕರ್ಮಶಾಖಾಯುತಂ ಕರ್ಣಪತ್ರಮನಂಗಪುಷ್ಪಂ ಆರುಹ್ಯ ದುಃಖಫಲಿನಂ ಪತತೋ ದಯಾಲೋ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರವೃಕ್ಷಮಘಬೀಜಮನಂತಕರ್ಮಶಾಖಾಯುತಂ ಕರ್ಣಪತ್ರಮನಂಗಪುಷ್ಪಂ ಆರುಹ್ಯ ದುಃಖಫಲಿನಂ ಪತತೋ ದಯಾಲೋ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಸರ್ಪವಿಷದಗ್ಧಮಹೋಗ್ರತೀವ್ರ ದಂಷ್ಟ್ರಾಗ್ರಕೋಟಿಪರಿದಷ್ಟವಿನಷ್ಟಮೂರ್ತೆಃ ನಾಗಾರಿವಾಹನಸುಧಾಬ್ಧಿನಿವಾಸಶೌರೇ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಸರ್ಪವಿಷದಗ್ಧಮಹೋಗ್ರತೀವ್ರ ದಂಷ್ಟ್ರಾಗ್ರಕೋಟಿಪರಿದಷ್ಟ ವಿನಷ್ಟಮೂರ್ತೆಃ ನಾಗಾರಿವಾಹನಸುಧಾಬ್ಧಿನಿವಾಸಶೌರೇ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರದಾವದಹನಾಕುಲಭೀಕರೋರುಜ್ವಾಲಾವಲೀಭಿರತಿದಗ್ಧ ತನೂರುಹಸ್ಯ ತ್ವತ್ಪಾದಪದ್ಮಸರಸೀರುಹಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರದಾವದಹನಾಕುಲಭೀಕರೋರುಜ್ವಾಲಾವಲೀಭಿರತಿದಗ್ಧ ತನೂರುಹಸ್ಯ ತ್ವತ್ಪಾದಪದ್ಮಸರಸೀರುಹಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರಜಾಲಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥಬಡಿಶಾಗ್ರಜ ಶೋಪಮಸ್ಯ ಪ್ರೋತ್ಕಂಪಿತಪ್ರಚುರತಾಲುಕಮಸ್ತಕಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರಜಾಲಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥಬಡಿಶಾಗ್ರಜಶೋಪಮಸ್ಯ ಪ್ರೋತ್ಕಂಪಿತಪ್ರಚುರತಾಲುಕಮಸ್ತಕಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರಭೀಕರಕರೀಂದ್ರಕರಾಭಿಘಾತ ನಿಷ್ಪೀಡ್ಯಮಾನವಪುಷಃ ಸಕಲಾರ್ತಿನಾಶ ಪ್ರಾಣಪ್ರಯಾಣಭವಭೀತಿಸಮಾಕುಲಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರಭೀಕರಕರೀಂದ್ರಕರಾಭಿಘಾತ ನಿಷ್ಪೀಡ್ಯಮಾನವಪುಷಃ ಸಕಲಾರ್ತಿನಾಶ ಪ್ರಾಣಪ್ರಯಾಣಭವಭೀತಿಸಮಾಕುಲಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂಧಸ್ಯ ಮೇ ಹೃತವಿವೇಕಮಹಾಧನಸ್ಯ ಚೋರೈರ್ಮಹಾಬಲಿಭಿರಿಂದ್ರಿಯನಾಮಧೇಯೈಃ ಮೋಹಾಂಧಕಾರಕುಹರೇ ವಿನಿಪಾತಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂಧಸ್ಯ ಮೇ ಹೃತವಿವೇಕಮಹಾಧನಸ್ಯ ಚೋರೈರ್ಮಹಾಬಲಿಭಿರಿಂದ್ರಿಯನಾಮಧೇಯೈಃ ಮೋಹಾಂಧಕಾರಕುಹರೇ ವಿನಿಪಾತಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಬದ್ಧ್ವಾಗಲೇ ಯಮಭಟಾ ಬಹುತರ್ಜಯಂತಃ ಕರ್ಷಂತಿ ಯತ್ರ ಭವಪಾಶಶತೈರ್ಯುತಂ ಮಾಂ ಏಕಾಕಿನಂ ಪರವಶಂ ಚಕಿತಂ ದಯಾಲೋ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಬದ್ಧ್ವಾಗಲೇ ಯಮಭಟಾ ಬಹುತರ್ಜಯಂತಃ ಕರ್ಷಂತಿ ಯತ್ರ ಭವಪಾಶಶತೈರ್ಯುತಂ ಮಾಂ
एकाकिनं परवशं चकितं दयालो लक्ष्मीनृसिंह मम देहि करावलम्बम्। लक्ष्मीपते कमलनाभसुरेश विष्णो यज्ञेश यज्ञमधुसूदन विश्वरूप ब्रह्मण्यकेशव जनार्दन वासुदेव लक्ष्मीनृसिंह मम देहि करावलम्बम्। लक्ष्मीपते कमलनाभसुरेश विष्णो यज्ञेश यज्ञमधुसूदन विश्वरूप ब्रह्मण्यकेशव जनार्दन वासुदेव लक्ष्मीनृसिंह मम देहि करावलम्बम्। एकेन चक्रमपरेण करेण शङ्खम् अन्येन सिन्धुतनयामवलम्ब्य तिष्ठन् वामेतरेण वरदाभयपद्मचिह्नं लक्ष्मीनृसिंह मम देहि करावलम्बम्। एकेन चक्रमपरेण करेण शङ्खम् अन्येन सिन्धुतनयामवलम्ब्य तिष्ठन् वामेतरेण वरदाभयपद्मचिह्नं लक्ष्मीनृसिंह मम देहि करावलम्बम्। संसारसागरनिमज्जनमुह्यमानं दीनं विलोकय विभो करुणानिधे मां प्रह्लादखेदपरिहारकृतावतार लक्ष्मीनृसिंह मम देहि करावलम्बम्। संसारसागरनिमज्जनमुह्यमानं दीनं विलोकय विभो करुणानिधे मां प्रह्लादखेदपरिहारकृतावतार लक्ष्मीनृसिंह मम देहि करावलम्बम्। प्रह्लादनारदपराशरा पुण्डरीक व्यासादिभागवतपुङ्गवहृन्निवास भक्तानुरक्तपरिपालनपारिजात लक्ष्मीनृसिंह मम देहि करावलम्बम्। प्रह्लादनारदपराशरा पुण्डरीक व्यासादिभागवतपुङ्गवहृन्निवास भक्तानुरक्तपरिपालनपारिजात लक्ष्मीनृसिंह मम देहि करावलम्बम्। लक्ष्मीनृसिंहचरणाब्जमधुव्रतेन स्तोत्रं कृतं शुभकरं भुवि शङ्करेण एतत्पठन्ति मनुजा हरिभक्तियुक्ताः ते यान्ति तत्पदसरोजमखण्डरूपम्। लक्ष्मीनृसिंहचरणाब्जमधुव्रतेन स्तोत्रं कृतं शुभकरं भुवि शङ्करेण एतत्पठन्ति मनुजा हरिभक्तियुक्ताः ते यान्ति तत्पदसरोजमखण्डरूपम्। इति श्रीमद्भगवत्पादशङ्कराचार्यविरचित श्रीलक्ष्मीनृसिंह करावलम्बनस्तोत्रं सम्पूर्णं। श्रीकृष्णार्पणमस्तु।